ನಡೆದಾಡುವ ದೇವರು ಎಂದೇ ಪ್ರಖ್ಯಾತರಾಗಿದ್ದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಕರ್ನಾಟಕ, ಭಾರತದ ಅತ್ಯುತ್ತಮ ಆಧ್ಯಾತ್ಮಿಕ ಚಿಂತಕರು ಮತ್ತು ಪ್ರೇರಕ ಭಾಷಣಕಾರರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಅವರ ಭಾಷಣಗಳು ಪ್ರತಿಯೊಬ್ಬರ ಜೀವನದಲ್ಲಿ ಅದ್ಭುತ ರೂಪಾಂತರವನ್ನು ತರುತ್ತಿತ್ತು ಮತ್ತು ಅಂತಿಮವಾಗಿ ಶಾಂತಿಯುತ ಮತ್ತು ಸಂತೋಷದ ಜೀವನಕ್ಕೆ ಕಾರಣವಾಗುತ್ತಿತ್ತು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು 1948ರಲ್ಲಿ ವಿಜಯಪುರ ಜಿಲ್ಲೆಯ ತಾಳಬಿಜ್ಜರಗಿಯಲ್ಲಿ ಜನಿಸಿದರು. ಸ್ವಾಮೀಜಿಯನ್ನು ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಎಂದೇ ಪ್ರಖ್ಯಾತರಾಗಿದ್ದರು. 19ನೇ ವಯಸ್ಸಿನಲ್ಲಿ ಸ್ವಾಮೀಜಿಯವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ತತ್ವ ಶಿರೋಮಣಿ ಪುಸ್ತಕವನ್ನು ಬರೆದರು. ನಡೆದಾರುವ ನಾರಾಯಣ ಎಂದು ಕರೆಯಲ್ಪಡುವ ಸ್ವಾಮೀಜಿ ದೈವಭಕ್ತಿಯ ನಿಜವಾದ ಮತ್ತು ಜೀವಂತ ಉದಾಹರಣೆಯಾಗಿದ್ದರು. ಈ ಹೆಸರಿನ ಅರ್ಥ ಜೀವಂತ ದೇವರು ಹಾಗೂ ಸ್ವಾಮೀಜಿ ಸಮಾಜದ ಉನ್ನತಿ ಮತ್ತು ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದರು. ದಕ್ಷ ಶಿಕ್ಷಕ, ನಿಜವಾದ ಆಧ್ಯಾತ್ಮಿಕ ಆತ್ಮ, ಮಾನವತಾವಾದಿ ಮತ್ತು ಅನೇಕ ಉಪನ್ಯಾಸಗಳಲ್ಲಿ ವಿದ್ವಾಂಸರಾಗಿದ್ದ ಸಿದ್ದೇಶ್ವರ ಸ್ವಾಮೀಜಿ ಅವರು ಈ ಯುಗದ ಅತ್ಯಂತ ಜನಪ್ರಿಯ ಆಧ್ಯಾತ್ಮಿಕ ನಾಯಕರಲ್ಲಿ ಒಬ್ಬರಾಗಿದ್ದರು. ಸಿದ್ದೇಶ್ವರ ಸ್ವಾಮೀಜಿ ಶಿಕ್ಷಣ 4ನೇ ತರಗತಿವರೆಗೆ ಓದಿದ ಬಳಿಕ ಮಲ್ಲಿಕಾರ್ಜುನ ಸ್ವಾಮೀಜಿ ಬಳಿ ಬಂದಿದ್ದರು. ಮಲ್ಲಿಕಾರ್ಜುನ ಸ್ವಾಮೀಜಿ ಬೆಳೆಯುವ ಅವರೆಕಾಯಿಯ ಬೇರಿನಲ್ಲಿ ಇದ್ದುದರಿಂದ ಅವರ ಚಾಣಾಕ್ಷತನ ತಡವಾಗಲಿಲ್ಲ. ಅವರು ಸಿದ್ದೇಶ್ವರನನ್ನು ಬೋಧಿಸಬಹುದಾದ ಸ್ಥಳಗಳಿಗೆ ಕರೆದೊಯ್ದರು. ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕತೆಯತ್ತ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು 20 ವರ್ಷವಾದಾಗ ಅವರು ಮನೆಯಿಂದ ಹೊರಟು ಕರ್ನಾಟಕದ ಗದಗ ಜಿಲ್ಲೆಯ ನಾಗನೂರು ಕಡೆಗೆ ತೆರಳಿದರು. ಅಲ್ಲಿ ಶ್ರೀ ಶಿವಾನಂದ ಸ್ವಾಮೀಜಿಯವರನ್ನು ಭೇಟಿಯಾಗಿ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಗದಗಿನ ಸದಾಶಿವ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯ ಗಳಿಸಿದರು. ಅದೇ ಸಮಯದಲ್ಲಿ ಅವರ ಗುರುಗಳು ಅವರಿಗೆ ವೇದಾಂತ, ಯೋಗ, ಶರಣ ತತ್ವಶಾಸ್ತ್ರ ಮತ್ತು ಇನ್ನೂ ಅನೇಕ ಸಾಂಪ್ರದಾಯಿಕ ಅಭ್ಯಾಸಗಳನ್ನು ಕಲಿಸಿದರು. ಎಲ್ಲಾ ಸಂಪ್ರದಾಯಗಳಲ್ಲಿ ಚೆನ್ನಾಗಿ ಪಾರಂಗತರಾದ ಅವರು 1925ರಿಂದ ಪ್ರವಚನಗಳನ್ನು ನೀಡಲು ಪ್ರಾರಂಭಿಸಿದರು. ಅವರು ಅಚಲವಾದ ಧ್ವನಿಯಿಂದ ಆಶೀರ್ವದಿಸಲ್ಪಟ್ಟಿದ್ದರಿಂದ ಅವರು ತಮ್ಮ ಗಾಯನ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದ್ದರು. ತಮ್ಮ ಆಧ್ಯಾತ್ಮಿಕ ಚಟುವಟಿಕೆಯ ಜೊತೆಗೆ ಸಿದ್ದೇಶ್ವರರು ಕಾಲೇಜಿನಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರಿಸಿದರು. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದ ನಂತರ ಸಿದ್ದೇಶ್ವರರು ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಎನ್ಯ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನು ಮುಗಿಸಿದ್ದರು. ಅದಾದ ಬಳಿಕ ವರ್ಷಗಳಲ್ಲಿ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದಾದ್ಯಂತ ಪ್ರವಚನಗಳನ್ನು ತಲುಪಿಸಲು ಅವರನ್ನು ಆಹ್ವಾನಿಸಲಾಯಿತು. 1982ರವರೆಗೆ ಅವರು ತಮ್ಮ ಜೀವನದುದ್ದಕ್ಕೂ ಸ್ಥಳದಿಂದ ಸ್ಥಳಕ್ಕೆ ಹೋಗುತ್ತಿದ್ದರು. ಹೆಚ್ಚಾಗಿ ಕೃಷ್ಣಾ ನದಿಯ ದಡದ ಸುತ್ತಲೂ ಎಲ್ಲರಿಗೂ ಪ್ರಯೋಜನಕ್ಕಾಗಿ ಪ್ರವಚನಗಳನ್ನು ತಲುಪಿಸಿದರು. ಜ್ಞಾನಯೋಗಾಶ್ರಮದ ಸಂಸ್ಥಾಪಕರು ಸಿದ್ದೇಶ್ವರ ಸ್ವಾಮೀಜಿ ವಿಜಯಪುರದಲ್ಲಿ ಜ್ಞಾನಯೋಗಾಶ್ರಮದ ಸಂಸ್ಥಾಪಕರು. ಸ್ವಾಮೀಜಿಯವರ ಮಾತು ಮತ್ತು ನಡೆಯ ಮೂಲಕ ಸಾವಿರಾರು ಜನರ ಬದುಕನ್ನು ಹಸನುಗೊಳಿಸಿದ್ದರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಕಠಿಣವಾದ ವಿಷಯಗಳನ್ನು ಬಹಳ ಸಂವೇದನಾಶೀಲ ಮತ್ತು ಆನಂದದಾಯಕ ರೀತಿಯಲ್ಲಿ ಉಪದೇಶಿಸುತ್ತಿದ್ದರು. ಸಿದ್ದೇಶ್ವರ ಸ್ವಾಮೀಜಿ ಅವರ ಉಪನ್ಯಾಸಗಳು ಉತ್ತರ ಕರ್ನಾಟಕದ ಎಲ್ಲರಿಗೂ ಚಿರಪರಿಚಿತರಾಗಿದ್ದರು. ಅಂಗಿಗೆ ಜೇಬು ಇಲ್ಲ, ಕಾವಿ ಹಾಕೋದಿಲ್ಲ, ಎಲ್ಲರಿಗಿಂತ ಎತ್ತರದ ಆಸನದ ಮೇಲೆ ಕೂಡೋಲ್ಲ, ಟೈಮ್ ಅಂದ್ರೆ ಟೈಮ್. ಇನ್ನು ಪ್ರವಚನವಂತೂ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ನುಡಿದಂತೆ ನಡೆ ಎಂಬ ಹೇಳಿಕೆ ಸವಕಲಾಗಿರುವ ಈ ಸಂದರ್ಭದಲ್ಲೂ ನುಡಿದಂತೆ ನಡೆಯುವ ಮತ್ತು ಹಾಗೆಯೇ ಬದುಕುವ ಅಸಾಧಾರಣ ಸ್ವಾಮೀಜಿಯೊಬ್ಬರು ನಮ್ಮ ನಡುವೆಯೇ ಇದ್ದಾರೆ. ಅವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ. ಅವರು ತಾವೇನು ಹೇಳುತ್ತಾರೋ ಹಾಗೆಯೇ ಇದ್ದಾರೆ ಮತ್ತು ನಮಗೂ ನುಡಿಯುವುದೊಂದು ನಡೆಯುವುದೊಂದು ಬೇಡ ಎಂದೇ ಬೋಧಿಸುತ್ತಾರೆ. ಆ ಕಾರಣಕ್ಕೆ ನಮ್ಮ ಮನಸ್ಸಲ್ಲಿ ಸೂಕ್ತವಾಗಿರುವ ಅಧ್ಯಾತ್ಮವನ್ನು ಅರಳಿಸಿ ಆಪ್ತರಾಗುತ್ತಾರೆ, ಆತ್ಮಸಂತಸ ಎಂಬ ಸತ್ಯದತ್ತ ಕೊಂಡೊಯ್ಯುತ್ತಾರೆ. ಹೀಗಾಗಿಯೇ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರತಿಯೊಂದು ಪ್ರವಚನ ಅಂದು, ಇಂದು, ಎಂದೆಂದೂ ಅರಿವೇ ಗುರು ಎಂಬುದನ್ನು ಸಾರುತ್ತದೆ. ನಮ್ಮನ್ನು ನಾವು ಅರಿತುಕೊಳ್ಳುವುದಕ್ಕೆ ಪ್ರೇರಣೆಯಾಗುತ್ತದೆ. ಈ ಎಲ್ಲ ಕಾರಣಕ್ಕೆ ಜೀವನ ಪ್ರೀತಿಯುಳ್ಳ ಜನ ಅವರನ್ನು ನಮ್ಮ ನೆಲದ ನಡೆದಾಡುವ ದೇವರು ಎಂದೇ ಕರೆಯುತ್ತಾರೆ. ತಮ್ಮ ಪ್ರವಚನದಲ್ಲಿ ಗಡಚಾದ, ಅರ್ಥೈಸಿಕೊಳ್ಳಲು ಅಸಾಧ್ಯವಾದ, ಅರಗಿಸಿಕೊಳ್ಳಲು ಆಗದಿರುವ ವಿಷಯಗಳನ್ನು ಪ್ರಸ್ತಾಪ ಮಾಡದಿರುವುದರಿಂದ ಜನಸಾಮಾನ್ಯರ ಸ್ವಾಮೀಜಿಯಾಗಿ ನಮ್ಮ ನಡುವೆ ಅವರು ಆದರ್ಶಪ್ರಾಯರಾಗಿ ನಿಂತಿದ್ದಾರೆ. ಪೂಜ್ಯರ ಪ್ರವಚನದಲ್ಲಿನ ಸರಳ ಭಾಷೆ, ನಿಖರ ನಿರೂಪಣೆ, ಮೆಲುನುಡಿ, ಸ್ಪಷ್ಟ ವಿಚಾರಗಳು ಕೇಳುಗರ ಮನದಾಳದಲ್ಲಿ ಕಂಪನ ಎಬ್ಬಿಸಿ ಒಂದಿಷ್ಟಾದರೂ ಅವುಗಳನ್ನು ಬದುಕಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರಣೆ ನೀಡುತ್ತವೆ. ಭೌತಿಕ ಪ್ರಪಂಚದಾಚೆಗಿರುವ ಅಧ್ಯಾತ್ಮ, ವೇದಾಂತ ಮುಂತಾದ ಅಗೋಚರ ವಿಚಾರಗಳೆಲ್ಲವೂ ಇವರ ಮಾತುಗಳಲ್ಲಿ ಅತ್ಯಂತ ಸರಳವಾಗಿ, ಹೃದಯಕ್ಕೆ ಹತ್ತಿರವಾಗಿ ಹೊರಹೊಮ್ಮುತ್ತವೆ. ತಿಂಗಳ ಪರ್ಯಂತ ಪಾಂಡಿತ್ಯ ಪ್ರದರ್ಶನವಿಲ್ಲದ, ಬೌದ್ಧಿಕ ಆಡಂಬರವಿಲ್ಲದ ಇವರ ಪ್ರವಚನ ಕೇಳುತ್ತಾ ಸಾಗುವ ಸಾಮಾನ್ಯ ಮನುಷ್ಯನಿಗೂ ಒಂದು ಕ್ಷಣ ಇವರು ಹೇಳುವ ಮಾತು ಎಷ್ಟೊಂದು ಸರಳ, ಅರ್ಥಗರ್ಭಿತ ಎಂದು ಖಂಡಿತ ಅನ್ನಿಸುತ್ತದೆ.
ಸರಳತೆ, ಸಮಾಧಾನ, ಆಡಂಬರ, ನಿರಾಕರಣೆ ತತ್ವಗಳನ್ನು ಬೋಧಿಸುತ್ತಾ ನಮ್ಮನ್ನು ನಾವು ಅರಿತುಕೊಳ್ಳುವುದು ಹೇಗೆ ಎಂಬುದನ್ನು ಸಾದೃಶ್ಯಗಳಲ್ಲಿ ತೋರಿಸುತ್ತಾ ಸಾಗುವ ಈ ಸಂತ ಇಂದಿನ ಕೆಲ ಸ್ವಾಮೀಜಿಗಳ ನಡುವೆ ತೀರ ಭಿನ್ನವಾಗಿ ನಿಲ್ಲುತ್ತಾರೆ. ಗ್ರಂಥ ರಚನೆ. ಜನಮಾನಸಕ್ಕೆ ಮಾರ್ಗದರ್ಶನ ನೀಡಲು ಪ್ರವಚನ, ಅಧ್ಯಾತ್ಮ ಯೋಗವೊಂದನ್ನೇ ಆಯ್ದುಕೊಳ್ಳದ ಪೂಜ್ಯರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಭಗವಚ್ಚಿಂತನ, ಕಠೋಪನಿಷತ್, ಕೇನೋಪನಿಷತ್, ಮಾಂಡುಕ್ಯೋಪನಿಷತ್, ಈಶಾವಾಸ್ಯೋಪನಿಷತ್, ಸಾಂಕೇತಿಕ ಕಥೆಗಳು, ಸಿದ್ಧಾಂತ ಶಿಖಾಮಣಿ, ಸಿದ್ದರಾಮೇಶ್ವರ ವಚನ ಪ್ರವಚನ, ಶಾಂತಿಪಥ, ಸಮಾಜ ಸಂಪದ ಹಾಗೂ ಇತರ ಪ್ರಬಂಧಗಳು, ಹಠಯೋಗ, ವಿಶ್ವದ ವಿವಿಧ ಧರ್ಮಸೂಕ್ತಿಗಳು, ಸಾಧನ ಪಥ, ಶ್ರೀಮದ್ ಭಗವದ್ಗೀತಾ, ಭಕ್ತಿಪಥ್, God, World and Soul, Devotional Sayings of Basaveshwara, Songs of Silence, In Search of Happiness ಇತ್ಯಾದಿ. ಅಲ್ಲದೆ ಪೂಜ್ಯ ಶ್ರೀಗಳ ಪ್ರವಚನದ ಕ್ಯಾಸೆಟ್ಗಳು, ಸಿಡಿಗಳಿಗಂತೂ ಲೆಕ್ಕವೇ ಇಲ್ಲ. ಒಲಿದು ಬಂದ ಅತ್ಯುನ್ನತ ಪ್ರಶಸ್ತಿ ಹಿಂದಿರುಗಿಸಿದ್ದ ಸ್ವಾಮೀಜಿ. ಭಾರತ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಒಲಿದು ಬಂದಿತ್ತು. ಆದರೆ ಎಲ್ಲ ಗೌರವಾದರಗಳೊಂದಿಗೆ ಈ ಪ್ರಶಸ್ತಿಯನ್ನು ಹಿಂದಿರುಗಿಸಿದರು. ನಾನೊಬ್ಬ ಸರಳ ವ್ಯಕ್ತಿ. ಸಾಮಾನ್ಯ ಜೀವನ ನಡೆಸುತ್ತಾ ಆಧ್ಯಾತ್ಮಿಕ ಬೋಧನೆಯ ಮೂಲಕ ಜನರ ಜೀವನ ಉದಾತ್ತಗೊಳಿಸುವುದು ಉದ್ದೇಶ ನನ್ನದು. ಹಾಗಾಗಿ ಪ್ರಶಸ್ತಿಗಳ ಅವಶ್ಯತೆಯೂ ನನಗಿಲ್ಲ, ಅನ್ಯಥಾ ಭಾವಿಸದಿರಿ ಎಂದು ಹೇಳಿದ್ದರು. ಕರ್ನಾಟಕ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಕಟಿಸಿತ್ತು. ಅದನ್ನು ಶ್ರೀಗಳು ಸ್ವೀಕರಿಸಿರಲಿಲ್ಲ. ಹೀಗೆ ತಮಗೆ ಸಂದ ಎಷ್ಟೋ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ಅವರು ವಿನಮ್ರವಾಗಿಯೇ ನಿರಾಕರಿಸಿದ್ದರು. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.